ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆಜೆಟೆಡ್ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಗ್ರೂಪ್ ಬಿ ಕಂಪ್ಲೀಟ್ ಕ್ವಶನ್ ಆ್ಯಂಡ್ ಆನ್ಸರ್ ಸೀರೀಸ್ ಆಗಿರುತ್ತೆ. ಇದು ಬಂದು ಕ್ಲಾಸ್ ನಂಬರ್ 7. ವಾಟ್ ಈಸ್ ದ ಪೆನಾಲ್ಟಿ ಫಾರ್ ಪ್ರೊವೈಡಿಂಗ್ ಫಾಲ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್? ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿದರೆ ದಂಡವೇನು ಅಂತ ಕೊಟ್ಟಿದ್ದಾರೆ ಕ್ವಶನ್ನು. ಆಪ್ಷನ್ಸ್ನ ನೋಡ್ಕೊಳ್ಳೋದಾದರೆ 5,000 ದಂಡದೊಂದಿಗೆ 6 ತಿಂಗಳ ಜೈಲು ಶಿಕ್ಷೆ ಇಲ್ಲ, ಕೇವಲ 1,000 ದಂಡ, ಕೇವಲ 2 ತಿಂಗಳ ಜೈಲು ಶಿಕ್ಷೆ, ಮೇಲಿನಗಳಲ್ಲಿ ಯಾವುದೂ ಇಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ನ ಏನಾದರೂ ನೋಡ್ಕೊಳ್ಳೋದಾದರೆ 6 months ಇಂಪ್ರಿಸನ್ಮೆಂಟ್ ವಿತ್ 5,000 ಫೈನ್, ಅಂದರೆ 5,000 ದಂಡದೊಂದಿಗೆ 6 ತಿಂಗಳ ಜೈಲು ಶಿಕ್ಷೆ. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನ ನೋಡ್ಕೊಳ್ಳೋಣ. 6 ತಿಂಗಳಿಗಿಂತ ಕಡಿಮೆ ಇಲ್ಲದ ಆದರೆ 2 ವರ್ಷದವರೆಗೆ ವಿಸ್ತರಿಸಬಹುದಾದ ಕಠಿಣ ಜೈಲು ಶಿಕ್ಷೆ. ಸೊ 6 ತಿಂಗಳಿಂದ ಹಿಡಿದು 2 ವರ್ಷಗಳ ತನಕ ವಿಸ್ತರಣೆ ಮಾಡಬಹುದು ಜೈಲು ಶಿಕ್ಷೆನ. ಇದರ ಜೊತೆಗೆ ಮತ್ತು 1,000 ರೂಪಾಯಿಗಳಿಗಿಂತ ಕಡಿಮೆ ಇಲ್ಲದ ಆದರೆ 5,000 ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ದಂಡದೊಂದಿಗೆ ಶಿಕ್ಷೆಗೆ ಗುರಿಯಾಗಬಹುದು. 1,000ದಿಂದ 5,000ವರೆಗೆ ಎಷ್ಟಾದರೂ ದಂಡ ಹಾಕಬಹುದು. ಓಕೆನಾ? ನೆಕ್ಸ್ಟ್ ಬಂದು ವಾಟ್ ಹ್ಯಾಪನ್ಸ್ ಟು ಎ ಡಿಗ್ರಿ ಗ್ರಾಜ್ಯುಯೇಟ್ ಹೂಸ್ ಡಿಗ್ರಿ ಈಸ್ ಒಬ್ಟೈನ್ಡ್ ಫ್ರಮ್ ಪ್ರೊವೈಡಿಂಗ್ ಫಾಲ್ಸ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್? ಸುಳ್ಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಿ ಪದವಿ ಪಡೆದ ಪದವೀಧರನಿಗೆ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಆ ಡಿಗ್ರಿಗೆ ಏನಾಗುತ್ತೆ ಅಂತ. ಅವನು ಅಥವಾ ಅವಳು ಡೆಪ್ಯೂಟಿ ಕಲೆಕ್ಟರ್ನಿಂದ ಪೂರ್ವಾನುಮತಿಯೊಂದಿಗೆ ಪದವಿ ಪಡೆಯಬಹುದು. ಎರಡನೇದು ನೋಡಿದ್ರೆ ಪದವಿ ರದ್ದುಗೊಂಡಿದೆ. ಮೂರನೇ ಆಪ್ಷನ್ ಬಂದು ಅವನು ಅಥವಾ ಅವಳು ಅದೇ ಜಾತಿ ಪ್ರಮಾಣ ಪತ್ರದೊಂದಿಗೆ ಮತ್ತೊಂದು ಪದವಿಯನ್ನು ಪಡೆಯುತ್ತಾರೆ. ಫೋರ್ತ್ ಬಂದು ನನ್ ಆಫ್ ದಿ ಅಬೌವ್. ಇಲ್ಲಿ ಆನ್ಸರ್ನ ನೋಡ್ಕೊಳ್ಳೋದಾದರೆ ಪದವಿ ರದ್ದುಗೊಳ್ಳುತ್ತದೆ. ಓಕೆನಾ? ಅವ್ರದ್ದು ಡಿಗ್ರಿ ಬಂದು ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳೋಕ್ಕಾದರೆ ಸದ್ಯಕ್ಕೆ ಜಾರಿಯಲ್ಲಿರುವ ಬೇರೆ ಯಾವುದೇ ಕಾನೂನಿನಲ್ಲಿ ಏನೇ ಇದ್ದರೂ ಸುಳ್ಳು ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಅಥವಾ ಸುಳ್ಳು ಆದಾಯದ ಮತ್ತು ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಪಡೆದ ನಂತರ ವ್ಯಕ್ತಿಯು ಪಡೆದ ಯಾವುದೇ ಪದವಿ, ಡಿಪ್ಲೊಮೊ ಅಥವಾ ಇತರ ಯಾವುದೇ ಶೈಕ್ಷಣಿಕ ಅರ್ಹತೆಗಳನ್ನು ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಿದ ನಂತರ ಹಿಂತೆಗೆದುಕೊಳ್ಳಲಾಗುತ್ತದೆ. ಅಂದರೆ ಕ್ಯಾನ್ಸಲ್ ಆಗುತ್ತೆ. ಅವ್ರದ್ದು ಡಿಗ್ರಿ ಕ್ಯಾನ್ಸಲ್ ಆಗುತ್ತೆ. ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು. ಅವರು ಯಾವುದೇ ರಿಸರ್ವೇಷನಿಂದ, ಫಾಲ್ಸ್ ರಿಸರ್ವೇಷನಿಂದ ಯಾವುದೇ ಒಂದು ಕ್ವಾಲಿಫಿಕೇಷನ್ನ ಪಡೆದಿರ್ತಾರಲ್ವ, ಅವೆಲ್ಲ ಕ್ಯಾನ್ಸಲ್ ಆಗುತ್ತೆ, ರದ್ದುಗೊಳ್ಳುತ್ತದೆ. ಓಕೆನಾ? ಮತ್ತು ಫ್ರೆಂಡ್ಸ್, ನಿಮಗೇನಾದರೂ ಈ ಕ್ಲಾಸಿನ PDF ಏನಾದರೂ ಬೇಕಿದ್ದಲ್ಲಿ ಸ್ಪರ್ಶ ಅಕಾಡೆಮಿ ಸ್ಪರ್ಶ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಇದರ ಜೊತೆಗೆ ಟೆಲಿಗ್ರಾಮ್ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಓಪನ್ ಮಾಡಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ, ಜಾಯ್ನ್ ಆಗಬಹುದು. ಇದರ ಜೊತೆಗೆ ನಿಮಗೇನಾದರೂ ಕಂಪ್ಲೀಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಾದರೂ ನೋಟ್ಸ್ ಬೇಕಿದ್ದಲ್ಲಿ ಈ ಕೆಳಗಡೆ ಕಾಣುತ್ತಿರೋ ನಂಬರ್ಗೆ ವಾಟ್ಸಪ್ ಮಾತ್ರನೇ ಮಾಡಿ. ಓಕೆನಾ? ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಪರ್ಸನ್ ಈಸ್ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಸ್ಥಾಯಿ ಸಮಿತಿ ಅಧ್ಯಕ್ಷರು ಯಾರು? ಆಪ್ಷನ್ಸ್ನ ನೋಡ್ಕೊಳ್ಳೋದಾದರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಗೃಹ ಇಲಾಖೆಯ ಸಚಿವರು, ಕಾನೂನು ಮತ್ತು ನ್ಯಾಯ ಸಚಿವರು, ಕರ್ನಾಟಕದ ಮುಖ್ಯಮಂತ್ರಿಗಳು. ಓಕೆನಾ? ಆಪ್ಷನ್ಸ್ನ ನೋಡ್ಕೊಂಡಿದ್ದೀರಾ. ಆನ್ಸರ್ ಬಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಾರೆ. ಓಕೆ. ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಟ್ಯಾಂಡಿಂಗ್ ಕಮಿಟಿ ಅಂದರೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು. ಈ ಒಂದು ಸ್ಥಾಯಿ ಸಮಿತಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೋಡ್ಕೊಳ್ಳೋಣ. ಸೊ ಇದು ಬಂದು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದೀನಿ. ಯಾರಿಗೆಲ್ಲ ಇಂಗ್ಲೀಷಲ್ಲಿ ಬೇಕಾಗಿದ್ದಾರೋ ಅವ್ರು ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಳಿ. ಬಟ್ ನಾನು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ನ ಮಾಡ್ತೀನಿ. ಸೊ PDF ಇಂಗ್ಲೀಷ್ದು ಅವೈಲೇಬಲ್ ಇರುತ್ತೆ. ಸ್ಥಾಯಿ ಸಮಿತಿಯ ರಚನೆ. ಈ ಕೆಳಗಿನ ಸದಸ್ಯರನ್ನು ಒಳಗೊಂಡ ಸ್ಥಾಯಿ ಸಮಿತಿ ಇರತಕ್ಕದ್ದು. ಅವುಗಳೆಂದರೆ ಯಾರು ಅಂತ ಹೇಳಿದ್ರೆ ಸಮಾಜ ಕಲ್ಯಾಣ ಸಚಿವರು, ಇವರು ಬಂದು ಅಧ್ಯಕ್ಷರಾಗಿರ್ತಾರೆ, ಚೇರ್ಪರ್ಸನ್ ಆಗಿರ್ತಾರೆ. ಯಾರು ಅಂತ ಹೇಳಿದ್ರೆ ಸಮಾಜ ಕಲ್ಯಾಣದ ಡಿಪಾರ್ಟ್ಮೆಂಟಿನ ಸಚಿವರು. ಓಕೆ. ಇವರು ಬಂದು ಅಧ್ಯಕ್ಷರಾಗಿರ್ತಾರೆ. ಸಭಾಧ್ಯಕ್ಷರು ನಾಮನಿರ್ದೇಶನ ಮಾಡುವ ಕರ್ನಾಟಕ ವಿಧಾನಸಭೆಯ 4 ಸದಸ್ಯರಲ್ಲಿ ಒಬ್ಬರು ಪರಿಶಿಷ್ಟ ಜಾತಿಯವರಿಗೆ ಸೇರಿದವರಾಗಿರಬೇಕು ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು ಒಬ್ಬರು, ಮತ್ತು ಇನ್ನೊಬ್ಬರು ಬಂದು ಹಿಂದುಳಿದ ವರ್ಗಗಳ ಸದಸ್ಯರಾಗಿರಬೇಕು. ಓಕೆನಾ? ಮೂರನೇದು ಬಂದು ಕರ್ನಾಟಕ ವಿಧಾನ ಪರಿಷತ್ತಿನ 2 ಸದಸ್ಯರನ್ನು ಅಧ್ಯಕ್ಷರು ನಾಮನಿರ್ದೇಶನ ಮಾಡಬೇಕು. MLC ಕೌನ್ಸಿಲ್ನಲ್ಲಿರ್ತಾರಲ್ಲ ಅವ್ರನ್ನ ಅಧ್ಯಕ್ಷರು ಬಂದು ನಾಮನಿರ್ದೇಶನ ಮಾಡುವಂಥದ್ದು. ಇದರ ಜೊತೆಗೆ ಸದಸ್ಯ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು
ಸರ್ಕಾರದ ಕಾರ್ಯದರ್ಶಿ ಗೃಹ ಇಲಾಖೆ ಕರ್ನಾಟಕ ಸರ್ಕಾರ ಸದಸ್ಯರು. ಸರ್ಕಾರದ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಮತ್ತು ಕಾರ್ಮಿಕ ಇಲಾಖೆ ಸದಸ್ಯ ಕರ್ನಾಟಕ ಸರ್ಕಾರ ಕಾರ್ಯದರ್ಶಿ. ಭಾರತ ಸಂವಿಧಾನದ 356ನೇ ವಿಧಿಯ ಅಡಿಯಲ್ಲಿ ಘೋಷಣೆಯಾದ ವಿಷಯದ ಮೇಲೆ ಸಮಿತಿಯ ರಚನೆಯನ್ನು ರಾಜ್ಯ ಸರ್ಕಾರವು ಸೂಕ್ತವೆಂದು ಭಾವಿಸುವ ಮಟ್ಟಿಗೆ ಬದಲಾಯಿಸಬಹುದು. ಓಕೆನಾ, ಇದು ಬಂದು ಸ್ಥಾಯಿ ಸಮಿತಿ ಬಗ್ಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಆಗಿರುತ್ತೆ. ಇದು ಬಂದು ಇಂಗ್ಲೀಷ್ನಲ್ಲಿ ಇರುತ್ತೆ. ಓಕೆನಾ, ನಿಮಗೆ PDF ನಲ್ಲಿ 2 ಅವೈಲೇಬಲ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. PDF ಏನಾದರೂ ಬೇಕಿದ್ದಲ್ಲಿ ಸ್ಪರ್ಶ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ, ನೆಕ್ಸ್ಟ್ ಬಂದು ವಾಟ್ ಡಸ್ ಫಾರ್ಮ್ ಎ ಆಫ್ ಕರ್ನಾಟಕ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ ಅಮೆಂಡ್ಮೆಂಟ್ ಆ್ಯಕ್ಟ್ 2011 ಅಂತ ಕೇಳಿದ್ದಾರೆ. ಫಾರ್ಮ್ ಎ ಎಂದರೇನು, ಯಾವುದರಲ್ಲಿ ಅಂತ ಹೇಳಿದ್ರೆ ಕರ್ನಾಟಕ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿ ಇತ್ಯಾದಿ ಮೀಸಲಾತಿ ತಿದ್ದುಪಡಿ ಕಾಯ್ದೆಯಲ್ಲಿ 2011ರಲ್ಲಿ ಫಾರ್ಮ್ ಎ ಅಂದರೆ ಏನು ಅಂತ ಕೇಳಿದ್ದಾರೆ. ಈ ಫಾರ್ಮ್ ಎ ಏನು ಅಂತ ಆಪ್ಷನ್ಸ್ನ ನೋಡ್ಕೊಳ್ಳೋದಾದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳ ಸಂದರ್ಭದಲ್ಲಿ ಜಾತಿ ಪ್ರಮಾಣ ಪತ್ರದ ಅರ್ಜಿ. ಆಪ್ಷನ್ 2 ಬಂದು ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ. ಆಪ್ಷನ್ 3 ಬಂದು ಹಿಂದುಳಿದ ವರ್ಗದ ವ್ಯಕ್ತಿಗೆ ಜಾತಿ ಪ್ರಮಾಣ ಪತ್ರ ನೀಡಲಾಗಿದೆ. ಆಪ್ಷನ್ 4 ಬಂದು ಮೇಲ್ಗಳಲ್ಲಿ ಯಾವುದೂ ಅಲ್ಲ. ಇದು ಬಂದು ಅಪ್ಲಿಕೇಶನ್. ಓಕೆನಾ, ಆಪ್ಷನ್ ಬಂದು ಎ ರೈಟ್ ಆಗಿರುತ್ತೆ. ಅಪ್ಲಿಕೇಶನ್ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ ಕೇಸ್ ಆಫ್ ಪರ್ಸನ್ ಬಿಲಾಂಗ್ಸ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್. ಅಂದರೆ ಅರ್ಜಿ ಕೊಡುವಂಥದ್ದು ಯಾರಿಗೆ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದವರಿಗೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಪಡೆಯಲು ಫಾರ್ಮ್ ಎ ಅದು ಬಂದು ಅಪ್ಲಿಕೇಶನ್ ಆಗಿರುತ್ತೆ. ಓಕೆನಾ, ಯಾರಿಗೆ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಫಾರ್ಮ್ ಎ ಅಂದರೆ. ಅದನ್ನು ಬಿಟ್ಟು ಬೇರೆ ಫಾರ್ಮ್ಸ್ ಎಲ್ಲ ಯಾವುದಿದೆ ಫಾರ್ಮ್ ಎ ಅಂದರೆ ನೋಡ್ಕೊಳ್ಳೋಣ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳಿಗೆ ಸಂದರ್ಭದಲ್ಲಿ ಜಾತಿ ಪ್ರಮಾಣ ಪತ್ರದ ಅರ್ಜಿ, ಅದು ಅಪ್ಲಿಕೇಶನ್ ಅದು. ನೆಕ್ಸ್ಟ್ ಬಂದು ಫಾರ್ಮ್ ಬಿ, ಹಿಂದುಳಿದ ವರ್ಗದ ಸಂದರ್ಭದಲ್ಲಿ ಜಾತಿ ಪ್ರಮಾಣ ಪತ್ರದ ಅರ್ಜಿ. ಫಾರ್ಮ್ ಬಿ ಬಂದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಕೊಡುವಂತಹ ಅಪ್ಲಿಕೇಶನ್ ಆಗಿರುತ್ತೆ. ಫಾರ್ಮ್ ಸಿ ಬಂದು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದ ಅರ್ಜಿ. ಏನು ಅಂತ ಹೇಳಿದ್ರೆ ಫಾರ್ಮ್ ಸಿ ಬಂದು ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಕೊಡುವಂಥ ಅರ್ಜಿ ಆಗಿರುತ್ತೆ. ಫಾರ್ಮ್ ಡಿ ಬಂದು SC ಮತ್ತು ST ಗೆ ಸೇರಿದ ಅಭ್ಯರ್ಥಿಗಳಿಗೆ ನೀಡಲಾದ ಪ್ರಮಾಣ ಪತ್ರಗಳ ನಮೂನೆ. ಓಕೆನಾ, ಫಾರ್ಮ್ ಡಿ ಬಂದು ಫಾರ್ಮ್ ಆಫ್ ಸರ್ಟಿಫಿಕೇಟ್ಸ್ ಇಶ್ಯೂಡ್ ಟು ದ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು SC ಮತ್ತು ST. ಸರ್ಟಿಫಿಕೇಟ್ಸ್ನ ಕೊಟ್ಬಿಟ್ಟಿದ್ದಾರೆ ಫಾರ್ಮ್ ಡಿ ಮುಖಾಂತರ. ಸರ್ಟಿಫಿಕೇಟ್ಸ್ನ ಕೊಟ್ಟಿರೋದು ಅಪ್ಲಿಕೇಶನ್ ಅಲ್ಲ. ಫಾರ್ಮ್ ಡಿ ಸರ್ಟಿಫಿಕೇಟ್ಸ್ನ ಕೊಟ್ಟಿರೋವಂಥದ್ದು ಯಾರಿಗೆ ಅಂತ ಹೇಳಿದ್ರೆ SC ಮತ್ತು ST ಕ್ಯಾಟಗರಿಗೆ ಯಾರೆಲ್ಲ ಬಿಲಾಂಗ್ ಆಗಿರ್ತಾರೋ ಅವ್ರಿಗೆ ಆದಾಯ ಪತ್ರವನ್ನು ಕೊಟ್ಟಿರುವಂಥದ್ದು. ಫಾರ್ಮ್ ಇ ನೋಡ್ಕೊಳ್ಳೋದಾದರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ನೀಡಲಾದ ಪ್ರಮಾಣ ಪತ್ರಗಳ ನಮೂನೆ. ಓಕೆನಾ, ಫಾರ್ಮ್ ಇ ಬಂದೇನು ಅಂತ ಹೇಳಿದ್ರೆ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ನ OBC ವ್ಯಕ್ತಿಗಳಿಗೆ ಕೊಟ್ಟಿರುವಂಥದ್ದು. ಫಾರ್ಮ್ ಎಫ್ ಬಂದು ಪ್ರವರ್ಗ 1 ಹೊರತುಪಡಿಸಿ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ನೀಡಲಾದ ಪ್ರಮಾಣ ಪತ್ರಗಳು. ಫಾರ್ಮ್ ಎಫ್ ನೋಡ್ಕೊಳ್ಳಿ, ಸರ್ಟಿಫಿಕೇಟ್ಸ್ ಇಶ್ಯೂ ಟು ದ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಬ್ಯಾಕ್ವರ್ಡ್ ಕ್ಲಾಸಸ್ ಅದರ್ ದ್ಯಾನ್ ಕ್ಯಾಟಗರಿ 1. ಕ್ಯಾಟಗರಿ 1ನ ಬಿಟ್ಟು ಬೇರೆ ಯಾವುದು ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ತಾವಲ್ಲ ಅವರಿಗೆ ಸರ್ಟಿಫಿಕೇಟ್ಸ್ನ ಕೊಟ್ಟಿರುವಂಥದ್ದು. ಹೂ ಈಸ್ ದ ಚೇರ್ಮನ್ ಆಫ್ ಕ್ಯಾಸ್ಟ್ ವೆರಿಫಿಕೇಷನ್ ಕಮಿಟಿ, ಜಾತಿ ಪರಿಶೀಲನಾ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ನ ನೋಡ್ಕೊಳ್ಳೋದಾದರೆ ಅಧ್ಯಕ್ಷರಾಗಿರುವ ಜಿಲ್ಲೆಯ ಉಪ ಆಯುಕ್ತರು, ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿ, ತಾಲೂಕಿನ ತಹಸೀಲ್ದಾರ್, ಸದಸ್ಯ ಕಾರ್ಯದರ್ಶಿ ಆಗಿರುವ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಅಂತ ಕೇಳಿದ್ದಾರೆ. ಆನ್ಸರ್ನ ನೋಡ್ಕೊಳ್ಳೋದಾದರೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಡೆಪ್ಯೂಟಿ ಕಮಿಷನರ್ ಆಫ್ ದ ಡಿಸ್ಟ್ರಿಕ್ಟ್ ಹೂ ಶೆಲ್ ಬಿ ದ ಚೇರ್ಮನ್, ಅಧ್ಯಕ್ಷರಾಗಿರುವ ಜಿಲ್ಲೆಯ ಉಪ ಆಯುಕ್ತರು. ಓಕೆನಾ, DC. ಆಪ್ಷನ್ಸ್ನ ನೋಡ್ಕೊಳ್ಳೋದಾದರೆ ಸಮಿತಿ ಬಗ್ಗೆ ನೋಡ್ಕೊಳ್ಳಿ. ಇದು ಜಾತಿ ಪರಿಶೀಲನಾ ಸಮಿತಿನಲ್ಲಿ ಯಾರೆಲ್ಲ ಇರ್ತಾರೆ ಅಂತ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ನೀಡಲಾದ ಜಾತಿ ಪ್ರಮಾಣ ಪತ್ರವನ್ನು ಪರಿಶೀಲಿಸಲು ಪ್ರತಿ ಜಿಲ್ಲೆಗೆ ಜಾತಿ ಪರಿಶೀಲನಾ ಸಮಿತಿ ಎಂದು ಕರೆಯಲ್ಪಡುವ ಒಂದು ಸಮಿತಿ ಇರುತ್ತದೆ. ಸಮಿತಿಯು ಕೆಳಗಿನ ಸದಸ್ಯರನ್ನು ಒಳಗೊಂಡಿರುತ್ತೆ. ಯಾರಂತ ಹೇಳಿದ್ರೆ ಅಧ್ಯಕ್ಷರಾಗಿ ಯಾರು ಅಂತ ಹೇಳಿದ್ರೆ ಜಿಲ್ಲೆಯ ಉಪ ಆಯುಕ್ತರು DC ಆಗಿರ್ತಾರೆ, ಅಧ್ಯಕ್ಷರು ಚೇರ್ಮನ್. ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿ ಇವ್ರು ಬಂದು ಆಡಳಿತ ನೋಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಬಂದು ತಾಲೂಕಿನ ತಹಸೀಲ್ದಾರ್ ಕೂಡ ಇರ್ತಾರೆ. ಇದರ ಜೊತೆಗೆ ಸದಸ್ಯ ಕಾರ್ಯದರ್ಶಿ ಆಗಿರುವ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ. ಓಕೆನಾ. ಸೊ ಫ್ರೆಂಡ್ಸ್, ನಿಮಗೇನಾದರೂ ಈ ಕ್ಲಾಸಿನ PDF ಏನಾದರೂ ಬೇಕು ಅಂತ ಹೇಳಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸ್ಪರ್ಶ ಅಕಾಡೆಮಿ ಅಂತ ಜಾಯ್ನ್ ಆಗಿ, ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಇದರ ಜೊತೆಗೆ ನಿಮ್ಗೆ ಯಾರಿಗೆಲ್ಲ ನೋಟ್ಸ್ ಬೇಕು ಅಂತ ಹೇಳಿದ್ರೆ ಈ ಕಾಣುತ್ತಿರುವ ನಂಬರ್ಗೆ ನೀವು ವಾಟ್ಸಪ್ ಮಾತ್ರನೇ ಮಾಡಿ. ಸೊ ಫ್ರೆಂಡ್ಸ್, ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ನೋಟ್ಸ್ ನಮ್ಮಲ್ಲಿದೆ. ಇದರ ಜೊತೆಗೆ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ.
ಎವ್ರಿ ಕ್ಲಾಸಸ್ ಕೂಡ ನೋಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮುಖಾಂತರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನ ಕೊಟ್ಟಿರುವಂಥ ಕೆಲಸನ ನಾವು ಮಾಡಿದ್ದೀರಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.